ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆನಂದ ನಿಮಗಾಗುತ್ತೆ. ಆ ಆನಂದವನ್ನು ಪಡೆಯೋದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ. ಹೇಗಿರುತ್ತಪ್ಪ ನಾವು ಬಡಿಸುವಂತಹ ಊಟ ಅಂತಂದರೆ, ಒಂದು ಕಡೆ ಶಿವಯೋಗಿ ಸಿದ್ದರಾಮೇಶ್ವರರು ಒಂದು ವಚನ ಹೇಳ್ತಾರೆ. ಏನಪ್ಪ ಅಂದರೆ, ಜಲವ ಚರದೆ ಪಾವಕವ ಹೊತ್ತಿಸದೆ ಪಾಕವ ಮಾಡಿ ಉಣಬಲ್ಲಡೆ ಆರೂಢನೆಂಬೆ ಐಕ್ಯನೆಂಬೆ ಆರು ಸ್ಥಳವ ಮೀರಿದ ಮಹಾಜ್ಞಾನಿ ಎಂಬೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಏನಪ್ಪ ಅಂದರೆ, ಜಲವ ಚರದೆ ಪಾವಕವ ಹತ್ತಿಸದೆ ಪಾಕವ ಮಾಡಿ ಉಣಬಲ್ಲಡೆ ಏನು ಹೇಳ್ತಾರೆ, ಆರೂಢನೆಂಬೆ ಐಕ್ಯನೆಂಬೆ ಮಹಾಜ್ಞಾನಿ ಎಂಬೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜಲವ ಚರದೆ, ನೀರೂ ಇಲ್ಲ, ಆಮೇಲೆ ಪಾಕವಕ ಹೊತ್ತಿಸದೆ, ಒಲೆನೂ ಹತ್ತಿಸಿಲ್ಲ, ಆಮೇಲೆ ಪಾಕವ ಮಾಡಿ ಉಣಬಲ್ಲಡೆ, ಒಲೆ ಹತ್ತಿಸಿಲ್ಲ, ನೀರಿಲ್ಲ, ಏನೂ ಇಲ್ಲ, ಆದ್ರೂ ಸಹ ಅಡಿಗೆ ಮಾಡಿ ಊಟ ಮಾಡ್ತಾನೆ ಅಂದರೆ ಅವನು ಸಾಮಾನ್ಯದನಲ್ಲ, ಅವನು ಮಹಾಜ್ಞಾನಿ, ಅವನು ಐಕ್ಯ, ಅವನು ಆರೋಢ ಅನ್ನುವಂತಹ ಒಂದು ಸಂದೇಶವನ್ನು ಈ ವಚನದಲ್ಲಿ ಸಿದ್ದರಾಮೇಶ್ವರರು ತಿಳಿಸ್ತಾ ಇದ್ದಾರೆ. ಹೇಗೆ ಮತ್ತು ಆ ಅಡುಗೆಯನ್ನು ತಯಾರು ಮಾಡ್ಕೊಳ್ಳೋದು ಅಂದರೆ, ಈ ಪ್ರವಚನ ಅಂತಂದರೆ ಒಬ್ಬ ಮಾಲೆಗಾರ ಇದ್ದಂಗೆ. ಈ ಮಾಲೆಗಾರ ಮಾಡೋನು ಏನು ಮಾಡ್ತಾನೆ, ಗುಲಾಬಿ ಒಂದಿಷ್ಟು, ಪತ್ರೆ ಒಂದಿಷ್ಟು, ಮಲ್ಲಿಗೆ ಒಂದಿಷ್ಟು, ಆಮೇಲೆ ಸಂಪಿಗೆ ಒಂದಿಷ್ಟು ಎಲ್ಲ ತಂದು ಒಂದು ದಾರದಲ್ಲಿ ಪೋಣಿಸಿ 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 ಸುಂದರವಾದ ಮಾಲೆ ಮಾಡಿ, ಈಗ ನಮ್ಮ ವಿದ್ಯಾವತಿ ಅವರು ಹಾಕಿದ್ರಲ್ಲ ನನಗೆ, ಹಂಗೆ ನೀವು ಬಂದು ದೇವರಿಗೆ ಅರ್ಪಿಸ್ತೀರಿ. ಆದರೆ ಅಲ್ಲಿ ನಾವು ಆ ಮಾಲೆಯನ್ನು ಮಾಡಬೇಕಾದ್ರೆ ವಿಧ ವಿಧವಾಗಿರುವಂಥ ಹೂವು, ಒಂದು ಹೂವಿಗೆ ಬೆಲೆ ಇಲ್ಲ. ಆ ಎಲ್ಲ ಹೂಗಳು ಒಂದು ಹಾರದಲ್ಲಿ ಸೇರಿಕೊಂಡಾಗ ಎಷ್ಟು ಅದ್ಭುತವಾದಂಥ ಸೌಂದರ್ಯ ಹಾರಕ್ಕೆ ಬರುತ್ತೆ. ಹಾಗೇನೇ ನಾವು ಎಲ್ಲ ರೀತಿಯ ಮಹಾತ್ಮರ, ಸಂತರ, ಯೋಗಿಗಳು ಇಸ್ಕೊಟ್ಟಂಥ ದಾರ್ಶನಿಕರು ತೆಗೆದುಕೊಂಡು ಬಂದು ತತ್ವ ಎನ್ನುವಂಥ ದಾರದಲ್ಲಿ ಪೋಣಿಸಿ 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 ಇಲ್ಲಿ ನಾವು ಸಂದೇಶ ಎನ್ನುವಂಥ ಹಾರವನ್ನು ನಾವು ನಿಮಗಿಲ್ಲಿ ನಾವು ರಚನೆಯನ್ನು ಮಾಡುವಂತಹ ಕೆಲಸ ಇದಾಗಿದೆ ಅಂತ. ಯಾಕಪ್ಪ ಇಷ್ಟೆಲ್ಲ ಮಾಡಬೇಕು? ಮನುಷ್ಯ ಇಷ್ಟೆಲ್ಲ ಯಾಕೆ ಪ್ರಯತ್ನ ಮಾಡಬೇಕು? ಪ್ರತಿದಿನ ಒಂದೂವರೆ ತಾಸು ಇಲ್ಲಿ ಕುತ್ಕೊಳ್ಳೋದೇನು ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀರಾ? ಇದು ಒಂದು ತಪಸ್ಸು. ಇಂದಿನ ಕಾಲದಲ್ಲಿ ನಾವೇನು ಮಾಡ್ತಿದ್ರಿ, ವಾನಪ್ರಸ್ಥ ಅಂತ ಮಾಡ್ತಾಯಿದ್ರು. ಹಿಂದೂ ಧರ್ಮದಲ್ಲಿ ಈಗಿಲ್ಲ. ಹಿಂದಿನ ಎಲ್ಲ ಋಷಿಮುನಿಗಳು ಹೇಳ್ತಿದ್ದಿದ್ದು ಏನಪ್ಪ ಅಂದರೆ, ನೋಡ್ರಿ, ನೀವು ಮದುವೆ ಮಾಡ್ಕೊಳ್ರಿ, ಆಮೇಲೆ ಮನೆ ಕಟ್ಟ್ರಿ, ಆಮೇಲೆ ಮಕ್ಕಳು ಮಾಡ್ಕೊಳ್ರಿ, ಆಮೇಲೆ ಎಲ್ಲ ಬಿಟ್ಕೊಟ್ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ರಿ, ಅದನ್ನು ವಾನಪ್ರಸ್ಥ ಅಂತ ಕರೀತಾ ಇದ್ರು. ಆದರೆ ಬಸವಣ್ಣನವರು ಹಾಗೆ ಹೇಳಿಲ್ಲ. ನೋಡ್ರಿ, ಏನಂದರೆ ಮುಪ್ಪು ಆಗೋದ್ರೊಳಗಾಗೇನೆ ನಾವು ಪರಮಾತ್ಮನನ್ನು ನೆನಿಬೇಕಂತೆ. ನಾವು ಪರಮಾತ್ಮನನ್ನು ನೆನಿಬೇಕು ಅನ್ನುವಂಥದ್ದು ಏನು, ಅಲ್ಲೋಗಿ ಬೆನ್ನುಬಾಗಿ ಹನ್ನೆರಿಗಂಗಾದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಉಪ್ಪಿನ ದಪ್ಪ ಅಳಿಯದ ಮುನ್ನ ಕರ್ತನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತೇಳಿ ಇದು ಲಿಂಗಾಯತ. ಯಾವಾಗೋ ಸತ್ತ ಕಾಲಕ್ಕೆ ನಮಗೆ ವಯಸ್ಸಾದ್ಮೇಲೆ ನಮ್ಮ ಮಕ್ಕಳಿಗೆ ಭಾರ ಆಗ್ತೀವಿ, ಇನ್ನು ದೇವ್ರು ಕರ್ಕೋತಾನೆ, ಯೋಚನೆ ಮಾಡಿರಿ. ಅದಕ್ಕೆ ಬಸವಣ್ಣನವರು ಹೇಳಿದ್ದಾರೆ ಇನ್ನೊಂದು ವಚನ, ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ ತನ್ನ ಬಂಧುಗಳು ಬಂದಾಗ ಇಲ್ಲೆನ್ನ, ಲಿಂಗಕ್ಕೆ ಇಲ್ಲೆನ್ನ ಜಂಗಮಕ್ಕೆ ಇಲ್ಲೆನ್ನ, ಸಾವಾಗ ದೇಹವನ್ನು ದೇಗುಲಕ್ಕೆ ಒಯ್ಯನ, ದೇವರಿಗೆ ಹೆಣ ಬಿಟ್ಟು ಹೇಳಿದ್ದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಬಸವಣ್ಣನ. ಎಂಥ ಮಾತು ಇದು ಅಲ್ಲ. ಉಣ್ವಾಗ ಒಂದು ದಿನ ಕೈ ಎತ್ತಿ ಒಬ್ರಿಗೆ ದಾನ ಮಾಡಲಿಲ್ಲ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಳುವಾಗ ಒಬ್ಬರ ಕಷ್ಟಕ್ಕೆ ನೀನು ಆಗಲಿಲ್ಲ, ದಾನ ಧರ್ಮ ಅಂತ ಬಂದಾಗ ಗುರುಗಳಿಗೆ ₹1 ಎತ್ತಿ ನೀನು ಕೊಡಲಿಲ್ಲ, ಆಮೇಲೆ ಸಾಯ್ಬೇಕಾದ್ರೆ ಅಯ್ಯೋ ನನಗೆ ಸಾವು ಬರುತ್ತೆ, ನಾನು ಕಾಶಿಗೆ ಹೋಗಿ ಸಾಯಬೇಕು, ಕಾಶಿಯಲ್ಲಿ ನನ್ನ ಸುಡ್ರಿ, ಗಂಗಾ ನದಿಗೆ ಹೋಗಿ ನನ್ನ ಶವ ಬಿಡ್ರಿ ಅಂದರೆ ದೇವರೇನು ಬಿಟ್ಟು ಸಿಕ್ಕಿದ್ದಾನೇನು ನಿಮಗೆ ಅಂತ ಕೇಳ್ತಾ ಇದ್ದಾರೆ. ದೇವರಿಗೂ ಸಹ ಬೇಕು ಭಕ್ತಿ ಅನ್ನೋದು. ಹೇಗೆ ನೀವು ಮುಪ್ಪಾದಾಗ ಮಾಡೋ ಭಕ್ತಿ ಅಲ್ಲ. ನಿಮ್ಮ ಮುಪ್ಪಾದಾಗ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ನಿಮ್ಮ ದೇಹನೂ ನಿಮ್ಮ ಮಾತು ಕೇಳಲ್ಲ. ದೇಹ ಕುತ್ಕೊಳ್ಳೋಕ್ಕಾಗಲ್ಲ, ನನಗೆ ಆಗಲ್ಲ ಅಂತ ಹಠ ಮಾಡುತ್ತೆ. ಹೀಗೆ ನಾವು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರ್ಥನೆ, ಪೂಜೆ, ಧ್ಯಾನವನ್ನು ಮಾಡಬೇಕು ಅನ್ನುವಂಥದ್ದು. ಯಾಕೆ ಅಂದರೆ ನಮ್ಮ ದೇಹ 3 ಘಟಕಗಳಿಂದ ತಯಾರಾಗಿದೆ. ನೀರಿನ ಘಟಕಗಳು ಯಾವ್ಯಾವಪ್ಪ ಅಂದರೆ ಕೆರೆ, ಹಳ್ಳ, ಬಾವಿ, ಕೊಳ್ಳ, ಹೀಗೆಲ್ಲ ನೀವು ಹೇಳ್ತೀರಿ, ಸಮುದ್ರ, ನದಿ, ಇವೆಲ್ಲ ನೀವು ನೀರಿನ ಘಟಕಗಳು. ಹಾಗಾದರೆ ಈ ಶರೀರದ ಘಟಕಗಳು ಯಾವ್ಯಾವು? ಈ ಶರೀರ ಯಾವುದರಿಂದ ಆಗಿದೆ? ಮೂಗು, ಕಣ್ಣು, ಬಾಯಿಂದ ಆಗಿದೇನೇನ್ರಿ? ಇಲ್ಲ.
ಈ ಎಲ್ಲದಕ್ಕೂ ಸೂತ್ರವಾಗಿರುವಂಥದ್ದು ಮೂರೇ ಮೂರು. ಅದು ಯಾವುದಪ್ಪ ಅಂದರೆ ಒಂದು ದೇಹ, ಮತ್ತೊಂದು ಮನಸ್ಸು, ಮೂರನೆಯದು ಆತ್ಮ. ಈ ದೇಹ, ಆ ಮನಸ್ಸು ಮತ್ತು ಆತ್ಮ ಈ ಮೂರು ಸೇರಿದ ಮೇಲೆ ಈ ಶರೀರ ಆಗಿದೆ. ಈ ಮೂರನ್ನು ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು, ಅವುಗಳನ್ನು ಸಂರಕ್ಷಿಸಬೇಕು. ಅದು ಈ ಮನುಷ್ಯನ ಜೀವನದ ಗುರಿ. ಮನುಷ್ಯ ಜೀವನದ ಗುರಿ ಏನು? ಮೂರನ್ನು ಪೋಷಿಸೋದು. ಹೇಗೆ? ಈ ಶರೀರವನ್ನು ಪೋಷಣೆ ಮಾಡಬೇಕು ಅಂತಂದರೆ ನೀವೇನು ಮಾಡ್ತೀರಿ? 3 ಹೊತ್ತು ಊಟ ಮಾಡ್ತೀರಿ, ನೀರು ಕುಡಿತೀರಿ, ಪಾನಕ, ಜ್ಯೂಸು, ಹಾಲು, ಹಣ್ಣು, ಮೊಸರು ಏನೆಲ್ಲವನ್ನು ನೀವು ಇವತ್ತು ತಿಂತಾಯಿದ್ದೀರಿ. ಅದೆಲ್ಲ ಯಾವುದಕ್ಕೋಸ್ಕರ? ಈ ಶರೀರ ಪೋಷಣೆಗೆ. ಶಕ್ತಿ ಬರುತ್ತೆ, ಆರೋಗ್ಯವಾಗಿ ಜೀವನ ಮಾಡ್ತೀರಾ, ಕೆಲಸ ಮಾಡೋದಕ್ಕೆ ನಿಮಗೆ ಹುಮ್ಮಸ್ಸು ಇರುತ್ತೆ. ಇದು ತನುವಿನ ಪೋಷಣೆ ನಿಮಗೆ ತಂದೆ ತಾಯಿಗಳು ಎಲ್ಲ ಹೇಳ್ಕೊಟ್ಟಿರ್ತಾರೆ, ಅದರದ್ದೇನು ಮಹತ್ವ ಇರೋದಿಲ್ಲ. ಆದರೆ ಈ ಮನಸ್ಸಿನ ಪೋಷಣೆಯನ್ನು ಹೇಗೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ಅರಿವು ಎನ್ನುವಂಥದ್ದನ್ನು ಜಾಗೃತಗೊಳಿಸ್ಕೊಂಡಾಗ ಮಾತ್ರ ಈ ಮನಸ್ಸಿನ ಪೋಷಣೆ ಆಗುತ್ತೆ. ಇಲ್ಲಾಂದರೆ ಈಗ ಮುಗ್ಗ ಜಗ್ಗಾಡ್ಬಿಡ್ತದೆ ನಿಮಗೆ ಈ ಮನಸ್ಸು. ಹೇಗ್ರಿ ಜಗ್ಗಾಡುತ್ತೆ ಅಂತಂದರೆ ಎತ್ತು ಹೇರಿಗೆಣಿತು, ಕೋಣ ಕೆರಿಗೆಳಿತು ಅನ್ನಂಗೆ ನಿಮ್ಮ ಮನಸ್ಸು ನಿಮ್ಮನ್ನು ಆಟ ಆಡಿಸುತ್ತೆ. ಹಂಗಾಗಬಾರ್ದು ಅಂದರೆ ನಮ್ಮ ಅರಿವನ್ನು ಜಾಗೃತಗೊಳಿಸ್ಕೊಳ್ಬೇಕು. ಆ ಅರಿವನ್ನು ಜಾಗೃತಿಗೊಳಿಸಿಕೊಳ್ಳುವಂಥದ್ದು ಮನುಷ್ಯನ ಇನ್ನೊಂದನೆಯ ಗುರಿ. ಮೂರನೇದು ಯಾವುದಪ್ಪ ಅಂದರೆ ಆತ್ಮ. ಈ ಆತ್ಮ ನಾವು ಪ್ರತಿದಿನ ಹೇಳ್ತೀವಿ ಅಧ್ಯಾತ್ಮ 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 ಅಂತ ಹೇಳ್ತೀವಿ. ಏನ್ರಿ ಅಧ್ಯಾತ್ಮ ಅಂತಂದರೆ ಆತ್ಮನ ಆದಿ ಮತ್ತು ಅನಾದಿಯನ್ನು ತಿಳಿಸಿಕೊಡುವುದಕ್ಕೆ ನಾವೇನಂತ ಕರಿತೀವಿ? ಆಧ್ಯಾತ್ಮ ಅಂತ ಕರಿತೀವಿ. ಆತ್ಮನ ಆದಿ ಮತ್ತು ಅನಾದಿ. ಆತ್ಮ ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಹೋಗುತ್ತೆ, ಹಾಗೆ ನಾನು ಯಾರು, ನಾನು ಎಲ್ಲಿಂದ ಬಂದು, ಈ ರೀತಿಯಾಗಿ ಎಲ್ಲ ಸಮಗ್ರ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಆಧ್ಯಾತ್ಮ ಅಂತೇಳಿ ನಾವು ಕರಿತಾ ಇದ್ದೀವಿ. ಹೀಗೆ ಆಧ್ಯಾತ್ಮವನ್ನು ನಾವು ಅಳವಡಿಸ್ಕೋಬೇಕು ಅಂತಂದರೆ ಶರಣರ ಸಂಘದಲ್ಲಿ ಸೇರಬೇಕು. ಈಗ ನೋಡಿ, ನಾವು ಉದಾಹರಣೆಗೆ ಆತ್ಮನೇ ಇಲ್ಲಿ ಅಧ್ಯಾತ್ಮಕ್ಕೆ ಮೂಲ ಅನ್ನೋದಕ್ಕೆ ಈಗ ಒಂದು ಮೈಕ್ ಸ್ಟ್ಯಾಂಡ್ ಇದೆ. ನನ್ನ ಮುಂದೆ ಏನಿದೆ? 5 ಮೈಕ್ ಇದಾವೆ ಅಂತ ಇಟ್ಕೊಡ್ರಿ, 3 ಇದಾವೆ ಸದ್ಯ. 5 ಮೈಕ್ ಇದ್ದಾವೆ. 5 ಮೈಕ್ ಇದೆ, ಅಲ್ಲಿ ಆಂಪ್ಲಿ ಪ್ಲೇಯರ್ ಇದೆ, ಆಮೇಲೆ ಅಲ್ಲೇನಿಟ್ಟಿದ್ದಾರೆ? ಸೌಂಡ್ ಬಾಕ್ಸ್ ಇಟ್ಟಿದ್ದಾರೆ. ಇವೆಲ್ಲ ಚೆನ್ನಾಗಿದ್ದಾವಪ್ಪ. ಮೈಕು ಒಳ್ಳೆ ಕಾಸ್ಟ್ಲಿ ಸಾಮಾನು ತಂದಿದ್ದಾರೆ. ಸೌಂಡ್ ಬಾಕ್ಸು ಮೊನ್ನೆ ತಾನೇ ಅಪ್ಪೋರು ತರಿಸಿದ್ದಾರೆ. ಆಮೇಲೆ ಆಂಪ್ಲಿ ಪ್ಲೇಯರು ಸಹ ಅಷ್ಟೇ ತುಂಬ ಕಾಸ್ಟ್ಲಿ ಇದ್ದಾವೆ. ಎಲ್ಲ ಕಾಸ್ಟ್ಲಿನೇ. ಆದರೆ ಇಲ್ಲಿ ಅವೆಲ್ಲ ಕೆಲಸ ಮಾಡಬೇಕು ಅಂದರೆ ವಿದ್ಯುತ್ ಬೇಕು. 1000 ರೂಪಾಯಿ ಮೈಕು, 20,000 ರೂಪಾಯಿ ಸೌಂಡ್ ಬಾಕ್ಸು, 40,000 ರೂಪಾಯಿ ಆಂಪ್ಲಿ ಪ್ಲೇಯರ್ ತಂದಿಟ್ರು ಸಹ ವಿದ್ಯುತ್ ಎನ್ನುವಂಥದ್ದಿಲ್ಲ ಅಂದರೆ ಇವೆಲ್ಲ ವೇಸ್ಟ್. ಹಾಗೆ ನಮ್ಮೊಳಗಡೆ ಇಷ್ಟೆಲ್ಲ ಆತ್ಮ ಇದೆ. ಕಣ್ಣು, ಕಿವಿ, ಮೂಗು, ಬಾಯಿ ಎನ್ನುವಂಥ 5 ಮೈಕುಗಳು ಕೆಲಸ ಮಾಡ್ತಾಯಿದೆ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಇವು 5 ಮೈಕುಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಆಮೇಲೆ ಮನಸ್ಸು ನಾವು ಹೇಳ್ದಂಗೆ ಕೇಳಬೇಕು. ಅಂದರೆ ಇಲ್ಲಿ ಆತ್ಮ ಎನ್ನುವಂಥ ವಿದ್ಯುತ್ ನಮ್ಮೊಳಗಡೆ ಸದಾ ಇರಬೇಕು. ಗೊತ್ತಾಯ್ತಾ? ಆತ್ಮ ಎನ್ನುವಂಥ ವಿದ್ಯುತ್ ನಮಗೆ ಜಾಗೃತವಾಗಿರಬೇಕು ಅಂದರೆ ನಾವು ಯಾವಾಗ ಮಾಡಬೇಕು? ಪೂಜೆ, ಪ್ರಾರ್ಥನೆ, ಧ್ಯಾನವನ್ನು ನಾವಿಲ್ಲಿ ಮಾಡ್ತಾ ಇರ್ತೀವಿ. ಹಾಗಾದರೆ ಈ ಪ್ರವಚನದ ವೈಶಿಷ್ಟ್ಯ ಏನು? ಪ್ರವಚನವನ್ನು ನಾವು ಹೇಳುವಂತಹದ್ದನ್ನು ನನ್ನ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕಪ್ಪ. ನನ್ನ ಮನಸ್ಸಲ್ಲಿ ಏನಿದೆ ನಿಮ್ಗೆ ಹೇಳಬೇಕು ಅನ್ನೋದನ್ನು ತಿಳಿಸ್ಬೇಕು. ಈ ಮಾಧ್ಯಮಕ್ಕೆ ನಾವು 3 ಪ್ರಕಾರದಲ್ಲಿ ನೋಡ್ತೀವಿ. 4 ಪ್ರಕಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಪುರಾಣ, ಕೀರ್ತನೆ ಮತ್ತು ಭಾಷಣ. 4ನೇದು ಯಾವುದಪ್ಪ ಅಂದರೆ ಪ್ರವಚನ. ಈ ಪುರಾಣ ಅಂತಂದರೆ ಹಿಂದಿನ ಕಾಲದಲ್ಲಿ ನಡೆದಂಥ ಘಟನೆಗಳನ್ನೆಲ್ಲ ಅವರು ಕಥೆಯ ರೂಪದಲ್ಲಿ ಬರೆದು ಅದನ್ನು ಹೇಳ್ತಾ ಇದ್ದರು, ಇವರು ಕೇಳ್ತಾ ಇದ್ದರು. ಹಂಗೇನೆ ಆದರ್ಶಗಳನ್ನು ಕಾಯ್ಕೊಳ್ತಾ ಬರೋದು. ಅದಕ್ಕೇನಂತ ನಾವು ಪುರಾಣ, ಭಾಗವತ ಪುರಾಣ, ಶನಿ ಪುರಾಣ, ವಿಷ್ಣು ಪುರಾಣ, ಆಮೇಲೆ ಇನ್ಯಾವ್ಯಾವ ಪುರಾಣ ರೀ? ಎಲ್ಲ ಪುರಾಣ ಎಷ್ಟು ಕೊಟ್ಟರು? 18 ಪುರಾಣ ಇದ್ದಾವೆ. ಎಷ್ಟು ಪುರಾಣ ಇದ್ದಾವೆ? 18 ಪುರಾಣಗಳನ್ನು ಕಥೆಗಳ ರೂಪದಲ್ಲಿ ರಾಗಬದ್ಧವಾಗಿ ಹೇಳ್ತಾ ಇದ್ರು. ಅದು ಇನ್ನೊಂದನೇದು ಯಾವುದು ಅಂದರೆ ಕೀರ್ತನೆ.
ಲಯ ತಾಳ ಹಾಕ್ಕೊಂಡು ರಾಗಬದ್ಧವಾಗಿ ಬಾರಿಸ್ಕೊಂತ ಸಂದೇಶಗಳನ್ನು ಹೇಳ್ತಿದ್ರು. ಅದನ್ನು ನಾವು ಕೀರ್ತನೆ ಅಂತ ಕರಿತೀವಿ. ಇಲ್ಲಿ ಬರೀ ರಾಗಕ್ಕೆ ಮುಖ್ಯ ಇತ್ತು, ಆದರೆ ತತ್ವ ಇರಲಿಲ್ಲ. ಪುರಾಣದಲ್ಲಿ ಕಥೆಗಳೇ ಇತ್ತು, ಆದರೆ ಅಲ್ಲೂ ಸಹ ತತ್ವ ಗೌಣವಾಗಿತ್ತು. ಆದರೆ ಭಾಷಣ ಹೇಗಪ್ಪ ಅಂತಂದರೆ, ನನಗೆ ತಿಳಿದಿದ್ದು ನಿಮ್ಗೆ ಒಪ್ಪಲಿ ಬಿಡಲಿ, ನಾ ಹೇಳಿ ಮುಗಿಸಾಕ್ಬಿಡೋದು ಅಷ್ಟೇ. ನನ್ನ ಕರ್ತವ್ಯ ಏನೋ ಭಾಷಣ ಮಾಡೋದು. ನನಗೆ ಹೇಳಿದ್ದು, ನನಗೆ ಒಪ್ಪಿದ್ದು ನಿಮ್ಗೆ ಒಪ್ಪಿಗೆ ಆದರಷ್ಟು ಬಿಟ್ಟರಷ್ಟು, ನನಗೆ ತಿಳಿದಿದ್ದನ್ನು ನಿಮ್ಗೆ ಹೇಳೋದಕ್ಕೆ ಭಾಷಣ ಅಂತ ಕರೀತಾರೆ. ಆದರೆ ಪುರಾಣಕ್ಕಿನ್ನ, ಕೀರ್ತನೆಗಳಿಗಿನ್ನ, ಭಾಷಣಗಳಿಗಿನ್ನ ಈ ಪ್ರವಚನ ಅನ್ನುವಂತಹದ್ದಿದೆಯಲ್ಲ ಬಹಳ ಮಹತ್ವವಾದಂತಹದ್ದು ಅನ್ನೋದನ್ನು ನಾವಿವತ್ತು ತಿಳ್ಕೋಬೇಕು. ಯಾಕೆ ಅಂದರೆ ಈ ಪ್ರವಚನ ಅನ್ನುವಂತಹದ್ದು ಈ ಕಡೆ ತತ್ವನೂ ಇದೆ, ಈ ಕಡೆ ಕಥೆನೂ ಸಹ ಇರುತ್ತೆ. ನೀವು ಹೆಂಗೆ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಿರಲ್ಲ, ಅನ್ನಕ್ಕೆ ಒಗ್ಗರಣೆ ಹಾಕಿದ್ರೆ ಘಮ ಘಮ ಅಂತ ವಾಸನೆ ಬರುತ್ತಲ್ಲ, ಹಂಗೆ ಬರೀ ತತ್ವ ಹೇಳ್ಕೊಂಡು ಕೂತ್ರೆ ಇವ್ರು ಏನಪ್ಪ ತಲೆ ಕೊರಿತಾರಲ್ಲ, ಇವ್ರಿಗೆ ಏನು ಕೆಲಸ ಇರಲಿಲ್ಲನೋ ಅಂದ್ಕೋತಿರು ನೀವು. ಅದಕ್ಕೆ ನಾನು ಒಂದಿಷ್ಟು ಈರುಳ್ಳಿ ಬೆಳ್ಳುಳ್ಳಿ ತಗೊಂಡು ಬಂದು ಅಲ್ಲಿ ಒಗ್ಗರಣೆ ಎನ್ನುವಂಥ ಕಥೆಯನ್ನು ಹಾಕಿ, ಈ ಕಡೆ ತತ್ವ, ಈ ಕಡೆ ದೃಷ್ಟ ಅಂತ ಎನ್ನುವ ಎರಡಕ್ಕೂ ಅವಿನಾಭಾವವಾದಂಥ ಸಂಬಂಧ ಇದೆ. ತತ್ವಕ್ಕೆ ಕತೆ ಪೂರಕವಾಗಿದೆ, ಕತೆಗೆ ಇಲ್ಲಿ ತತ್ವ ಪೂರಕ. ಕೆಲವ್ರು ಏನು ಮಾಡ್ತಾರೆ ಗೊತ್ತೇನ್ರಿ, ಪ್ರವಚನ ಎಲ್ಲ ಕೇಳಿಬಿಡ್ತಾರೆ, ಮನೆಗೆ ಹೋಗಿ ಇವತ್ತು ಗುರುಗಳು ಏನೇನು ಹೇಳಿದ್ರಿ ಅಂದರೆ ಕತೆ ಎಲ್ಲ ಹೇಳ್ತಾರೆ, ತತ್ವ ಮಾತ್ರ ಒಂದು ನೆನಪಿರೋದಿಲ್ಲ. ಕತೆ ನೆನ್ಪಿಟ್ಕೋಬಾರ್ದು, ಕತೆಗೆ ಪೂರಕವಾಗಿ ತತ್ವ ಏನಿದೆ ಅನ್ನುವಂಥದ್ದನ್ನು ಈ ಒಂದು ಪ್ರವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ, ಅಂಥ ಅದ್ಭುತವಾದಂಥ ತಪಸ್ಸು ಇದು. ನಾವಿಲ್ಲಿ ಕೂತಿದ್ದೀವಿ ಅಂದರೆ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ನಮ್ಮ ಮನಸ್ಸು ಎಲ್ಲೂ ಹೋಗಿಲ್ಲ. ಇದು ಒಂದು ತಪಸ್ಸು. ಇಲ್ಲಿ ಯಾವಾಗಲೂ ಶರಣರನ್ನೇ ಗಣಗಾನವನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ಅಪ್ಪಾಜಿ, ನಾನು ಉಸಿರಿರೋವರೆಗೂ ಪ್ರವಚನ ಮಾಡ್ತೀನಿ, ನಾ ಪ್ರವಚನ ಮಾಡ್ತಾನೆ ಸತ್ತೋಗ್ಬೇಕು, ನಾವು ಲಿಂಗೈಕ್ಯರಾಗಬೇಕು ಅಂತ ಹೇಳ್ತಾ ಇದ್ರು. ಯಾರು? ಲಿಂಗಾನಂದ ಸ್ವಾಮೀಜಿ ಅವ್ರ ಫೋಟೋದಲ್ಲಿದ್ದಾರಲ್ಲ, ಅವರು ಪ್ರವಚನ ಪಿತಾಮಹ ಅಂತ ಕರಿತಾ ಇದ್ವಿ. ಮೊದಲೆಲ್ಲ ಪುರಾಣ, ಕೀರ್ತನೆ, ಭಾಷಣ ಮಾಡ್ತಾಯಿದ್ರು, ಆದರೆ ಪ್ರವಚನ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಪ್ರಥಮ ಬಾರಿಗೆ ಪ್ರವಚನವನ್ನು ಪ್ರಾರಂಭ ಮಾಡಿದ್ದು ಯಾರು ಅಂತಂದರೆ ಅದು ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು. ಅದಕ್ಕೆ ನಾವು ಪ್ರವಚನ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಾವು ಈ ಪ್ರವಚನದ ಮುಖಾಂತರವಾಗಿ ನಿಮ್ಮ ಮನಸ್ಸುಗಳನ್ನು ಹದ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಮಕ್ಕಳ ಮನಸ್ಸು ನಾವು ಹದ ಮಾಡಬೇಕು. ಮಕ್ಕಳಿಗೆ ಒಂದು ಸ್ಟೇಜನ್ನು ತಯಾರು ಮಾಡಬೇಕಿಲ್ಲಿ. ಯಾಕೆ? ಅಧ್ಯಾತ್ಮದ ಬಲ, ಆತ್ಮಬಲ ಅಂತ ಕರಿತೀವಿ ನಾವು ಇದಕ್ಕೆ. ಇವತ್ತಿನ ದಿನ ಒಬ್ಬ ಡಿಗ್ರಿ ಓದಿರೋನು, ಇಂಜಿನಿಯರ್ ಓದಿರೋನು ಒಂದು ಸಣ್ಣ ಸಣ್ಣ ಕಷ್ಟಗಳಿಗೆ ಎದುರಿ ನೇಣು ಹಾಕ್ಕೋತಾನೆ, ಆಮೇಲೆ ನದಿಗೆ ಹಾರಿ ಬೀಳ್ತಾರೆ. ಇಷ್ಟೆಲ್ಲ ಅವಘಡಗಳು ಯಾಕೆ ಆಗ್ತಾ ಇದ್ದಾವೆ ಅಂದರೆ ಆತ್ಮಬಲ, ಆತ್ಮದ ಬಲ ಅನ್ನುವಂಥದ್ದು ಇಲ್ಲದೇ ಇರುವುದಕ್ಕೆ ಕಾರಣ. ಅದಕ್ಕೆ ನೀವೆಲ್ಲರೂ ಯಾರು ಆದರ್ಶವಾಗಿರುವಂಥ ತಂದೆ ತಾಯಿಗಳು ಇದ್ದೀರಿ, ನಿಮ್ಮ ಮಕ್ಕಳಿಗೆ ಆದರ್ಶಯುತವಾದಂಥ ಆಧ್ಯಾತ್ಮದ ಶಿಕ್ಷಣವನ್ನು ಕೊಡಿಸ್ಬೇಕು. ಇಲ್ಲ ಅಂದರೆ ಏನು ಮಾಡ್ತಾರೆ ಗೊತ್ತಾ, ಮಕ್ಕಳು ಯಾರು ಆಧ್ಯಾತ್ಮದ ವಿದ್ಯೆ ಕೊಡಿಸೋದಿಲ್ಲ ನಿಮ್ಮ ಮಕ್ಕಳಿಗೆ. ಮುಂದೆ ನೀವು ನಿಮ್ಮ ಮುದುಕರಾದ ಮೇಲೆ ನೀವು ತಿಳಿ ಸಾರು ಮಾಡೋದಕ್ಕೆ ಮೆಣಸಿನ ಪುಡಿ ಹರಿದು ಹಾಕ್ತೀರಿ ನೋಡ್ರಿ. ತಿಳಿ ಸಾರು ಹೆಣ್ಮಕ್ಳಿಗೆಲ್ಲ ಗೊತ್ತೈತೆ. ತಿಳಿ ಸಾರಿಗೆ ಏನು ಹಾಕ್ತೀರಿ? ಮೆಣಸಿನ ಪುಡಿ ಹಾಕ್ತೀರಿ. ಆ ಮೆಣಸಿನ ಪುಡಿ ನೀವೇನು ಮಾಡ್ತೀರಿ? ಕಲ್ಲೊಳಗಡೆ ಒಳಕಲ್ಲೊಳಗೆ ಕೊಡ್ತೀರಿ. ಆದರೆ ಯಾರು ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಅಧ್ಯಾತ್ಮದ ವಿದ್ಯೆ ಕೊಡಿಸಿರೋದಿಲ್ಲ, ನಿಮ್ಮ ಮಕ್ಕಳು ನಿಮ್ಮ ತಲೆ ಮೇಲೆ ಮೆಣಸನ್ನು ಹರಿತಾರೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಭಾಳ ಮುಖ್ಯವಾಗಿರುವಂತಹದ್ದು. ನಿಮ್ಮ ಮಕ್ಕಳು ನಿಮಗೆ ವಯಸ್ಸಾದ ಮೇಲೆ ಸೇವೆ ಮಾಡ್ತಾರೆ, ನಿಮ್ಮ ಮಕ್ಕಳನ್ನು ನೀವು ಜೋಪಾನ ಮಾಡ್ತಾರೆ, ನಿಮ್ಮನ್ನು ಕಾಪಾಡ್ತಾರೆ ಅಂತಂದರೆ ಅದಕ್ಕೆ ನೀವು ಈಗಿನಿಂದಲೇ ಸನ್ನದ್ಧರಾಗಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು. ಹೀಗೇನೆ ಈ ಪ್ರವಚನ ಅಂತಂದರೆ ಒಬ್ಬಟ್ಟಿದ್ದಂಗೆ ರೀ. ಒಬ್ಬಟ್ಟು ಭಾಳ ಚೆನ್ನಾಗಿ ಮನೆಗೆ ಮಾಡಿರ್ತೀವಿ. ಏನು ರೀ ಅಡುಗೆ ಬಗ್ಗೆ ಹೇಳ್ತೀರಿ, ವಾಯಿಗೆ ನೀರು ತರಿಸ್ತೀರಲ್ಲ ಅಂದ್ಕೋಬೇಡ್ರಿ, ಮನೆಗೆ ಹೋಗಿ ಮಾಡ್ಕೊಂಡ್ರಿ, ನಮಗೂ ಬೇಕಾದ್ರೆ ಕರೀರಿ, ನಾವು ಬರ್ತೀವಿ. ಗೊತ್ತಾಯ್ತಾ? ಈ ಒಬ್ಬಟ್ಟು ನೀವು ಮಾಡಿರ್ತೀರಿ ಮನೇಲಿ, ಅಪರೂಪಕ್ಕೆ ಒಬ್ಬಟ್ಟು ಮಾಡೋರೆ 4-5 ಒಬ್ಬಟ್ಟು ತಿಂದ್ಬಿಡೋಣ ಅಂತ ಕೂತಿರ್ತೀರಿ. ಆದರೆ ತಿನ್ನೋಕ್ಕಾಗುತ್ತೇನ್ರಿ 4-5 ಒಬ್ಬಟ್ಟು? ಸಾಧ್ಯನೇ ಇಲ್ಲ. ಸಿಹಿ ತಿನ್ನೋಕ್ಕಾಗಲ್ಲ. 1-2 ಒಬ್ಬಟ್ಟು ತಿಂದ್ಬಿಟ್ರೆ ಸುಸ್ತಾಗಿ ಹೋಗ್ಬಿಡ್ತೀವಿ.
ಆದರೆ ನೀವೇನು ಮಾಡ್ತೀರಿ ಜಾಣರು, ಜಾಸ್ತಿ ಒಬ್ಬಟ್ಟು ತಿನ್ನಬೇಕು ಅಂತೇಳಿ ಉಪ್ಪಿನಕಾಯಿ, ಸಂಡಿಗೆ, ಪಲ್ಯ ನೆಂಚ್ಕೊಂಡು 5-6 ಒಬ್ಬಟ್ಟು ತಿಂದಾಕ್ಬಿಡ್ತೀರಿ. ಹಾಗೆ ನಾವು ಬಸವಣ್ಣನವರೇ, ಮಾತಾಜಿಯವ್ರು ಹೇಳ್ತಾರೆ ರೀ ಬಸವಣ್ಣರದ್ದು ಅಷ್ಟೇ ಹೇಳ್ತಾರೆ, ನಮಗೆಲ್ಲ ಗೊತ್ತೈತೆ ಬಿಡ್ರಿ ಅಂತ ಅನೇಕ ಜನ ಮೂಗು ಮುರಿತಾರೆ. ಇಲ್ಲ, ನಾವು ಬಸವಣ್ಣನವ್ರದ್ದು ಹೇಳಲ್ಲ, ನಾವು ಹಾಕಿರೋದೇನು ವಿಶ್ವಧರ್ಮ, ವಿಶ್ವಕ್ಕೆ ಸಂದೇಶವನ್ನು ಕೊಡುವಂಥದ್ದು ಯಾರೇ ಆಗಿರ್ಬೋದು. ಕನಕದಾಸರು, ಪುರಂದರದಾಸರು, ಸ್ವಾಮಿ ವಿವೇಕಾನಂದರು, ಗಾಂಧೀಜಿಯವರು, ಬಸವಣ್ಣನವರು ಎಲ್ಲ ಸಿದ್ಧಾಂತಗಳನ್ನು ನಮ್ಮೊಳಗೆ ಕರ್ಕೋಬೇಕು ಅನ್ನುವಂಥದ್ದು ಇವೆಲ್ಲವನ್ನು ಸಹ ನಾವು ನೆಂಚ್ಕೊಂಡು ಇಲ್ಲಿ ಬಸವ ಫಿಲಾಸಫಿ ಎನ್ನುವಂಥ ಒಬ್ಬಟ್ಟನ್ನು ನಾವು ತಿನ್ನೋಣ. ಹಾಗಾಗಿ ನೀವೆಲ್ಲರೂ ಸಹ ಸನ್ನದ್ಧರಾಗಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಪ್ರವಚನವನ್ನು ಕೇಳೋದ್ರಿಂದ ವೈಯಕ್ತಿಕವಾಗಿ ಏನಪ್ಪ ಲಾಭ ಇದೆ ಅನ್ನುವಂಥದ್ದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಬಹಳ ಸುಂದರವಾಗಿ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಏನಪ್ಪ ವಚನ ಅಂದರೆ,